ಹಾಯ್ ಫ್ರೆಂಡ್ಸ್, ಇವತ್ತು ತುಂಬಾ ಸಿಂಪಲ್ ಆದ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದ್ರ ಜೊತೆಗೆ ಕ್ಷಮೆ ಇರಲಿ, ತುಂಬಾ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಇಲ್ಲಿ ನಾನು 2 ಸೌತೆಕಾಯಿ ತೊಗೊಂಡಿದ್ದೀನಿ. ಎಳೆದು ವಿಷ ಎಲ್ಲ ತೆಗೆದುಬಿಟ್ಟು ಸಿಪ್ಪೆ ಎಲ್ಲ ಎದ್ದಿಟ್ಕೊಂಡಿದ್ದೀನಿ. ದಪ್ಪನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೌತೆಕಾಯಲ್ಲಿ ಕೋಸಂಬರಿ ಮಾಡ್ತಾರೆ, ಸಲಾಡ್ ಆಗಿ, ಸ್ವೀಟ್ ಕಾರ್ನ್ ಆಗಿ, ದಾಳಿಂಬ್ರೆ ಇದೆಲ್ಲ ಹಾಕಿ ಮಾಡ್ತಾರೆ. ನಾನಿಲ್ಲಿ ಇದಕ್ಕೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿಟ್ಕೊಂಡಿರೋ ಅಂಥದ್ದು. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಪಿಂಕ್ ಸಾಲ್ಟ್ ಬಳಸಿದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಏನು ಬಳಸಿಲ್ಲ. ನೀವು ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋದಾದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಆಗ ಸೌತೆಕಾಯಿ ಉಪ್ಪು, ಖಾರ, ಹುಳಿ ಹಾಗೆ ಒಗ್ಗರಣೆ, ಸಾಸಿವೆ ಇದೆಲ್ಲ ಸಿಗೋದ್ರಿಂದ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸೌತೆಕಾಯಿ. ಸಮ್ಮರಲ್ಲಿ ನಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋ ಅಂಥ ತರಕಾರಿಗಳನ್ನೆಲ್ಲ ನಾವು ಹೆಚ್ಚಾಗಿ ತಿಂತಾ ಇರಬೇಕು. ಅದರಲ್ಲಿ ಸೌತೆಕಾಯಿ ಸಹ ಒಂದು. ಸೌತೆಕಾಯಿಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ. ಅದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ಸೌತೆಕಾಯಿನ ತಿಂದ ಮೇಲೆ ಒಳ್ಳೆ ರಿಫ್ರೆಶಿಂಗ್ ಮೈಂಡ್ಸೆಟ್ನ ಕೊಡುತ್ತೆ. ಅದರಿಂದ ಸೌತೆಕಾಯಿನ ಜರ್ನಿಲಿ ಕೂಡ ಟಮ್ಮಿ ಫಿಲ್ ಮಾಡುತ್ತೆ. ಏನಂತೀರಾ? ಇದು ನಿಜಾನಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.